2013ರಲ್ಲಿ ಹೌದು 2013ರಲ್ಲಿ ಏನು ಇವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡು ಶಾಸಕರಾಗ್ತಾರೆ, ಅವತ್ತು ಇವರು ಆರೋಪಿಗಳಾಗಿರ್ತಾರೆ ಸರ್. ಇವತ್ತು ಅವರ ಜಾತಿ ಏನೋ ಕದ್ದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಮಾನ್ಯ ನ್ಯಾಯಾಲಯ ಸಾಬೀತು ಮಾಡಿದ್ರಿಂದ ಇವತ್ತು ಅದನ್ನು ಅಪರಾಧಿ ಸರ್. ಒಬ್ಬ ಅಪರಾಧಿಯನ್ನು ತಗೊಂಬಂದು ಒಬ್ಬ ರಾಷ್ಟ್ರ ನಾಯಕನಿಗೆ ಪುಷ್ಪಾರ್ಚನೆ ಮಾಡೋದು ಎಷ್ಟು ಸರಿ ಅನ್ನೋದು ಜಿಲ್ಲಾಡಳಿತಕ್ಕೆ ನನ್ನ ಪ್ರಶ್ನೆ. ಯಾಕಂದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ದಲಿತರ ಪರವಾಗಿದ್ದೀನಿ, ಸಂವಿಧಾನದ ಪರವಾಗಿದ್ದೀನಿ, ಸಂವಿಧಾನವನ್ನು ನಾನು ಉಳಿಸ್ತೀನಿ ಅಂತ ಬರೀ ಬಾಯಲ್ಲಿ ಹೇಳೋದಲ್ಲ ಸ್ವಾಮಿ. ಇವತ್ತು ನಿಮಗೂ ನಿಮ್ಮ ಗಮನಕ್ಕೂ ಇದಿದೆ. ಯಾಕೆ ಕೊತ್ತೂರು ಮಂಜುನಾಥ್ ಅವರನ್ನು ರಕ್ಷಣೆ ಮಾಡ್ತಾಯಿದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ ಇದೆ. ಅವರು ನಾವು ಪದೇ ಪದೇ ಹೇಳ್ತೀರಿ, ನಿಮ್ಮ ಸಮಾಜ ಸೇವೆಯನ್ನು ನಾವು ಪ್ರಶ್ನೆ ಮಾಡಲ್ಲ, ನಿಮ್ಮ ಕೋಲಾರ ತಾಲೂಕಿನಲ್ಲಿರೋ ಶಾಸಕತ್ವವನ್ನು ನಾವು ಪ್ರಶ್ನೆ ಮಾಡಲ್ಲ. ನಾವು ಮಾಡೋದು ಒಂದೇ ಒಂದು ಪ್ರಶ್ನೆ, ಮುಳುಬಾಗಿಲಿನಲ್ಲಿ ಯಾರೋ ನಮ್ಮ ಸಹೋದರ ಒಬ್ಬ MLA ಆಗ್ತಾಯಿದ್ದ, ಅಸ್ಪೃಶ್ಯ ಜನಾಂಗದವನೊಬ್ಬ MLA ಆಗ್ತಾಯಿದ್ದ. ಆ MLA ಆಗೋದನ್ನು ನೀನು ಕಸಿದಿದೆಯಾ, 5 ವರ್ಷ ರಾಜಕೀಯದ ಚುಕ್ಕಾಣಿ ಹಿಡಿದು ನಮ್ಮ ಜನಾಂಗಕ್ಕೆ ಮೋಸ ಮಾಡಿದೆಯಾ ಅಂತ ಅಂದಾಗ ಅವತ್ತಿನ ಸಂದರ್ಭದಲ್ಲಿ ಹೋರಾಟಗಾರನ ಬೂಟುಗೊಳಿಸ್ತಾನೆ. ಬೂಟುಗೊಳಿಸಿದಾಗ ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಅವತ್ತು ಯಾರೂ ಹೋರಾಟ ಮಾಡಿಲ್ಲ. ಅವತ್ತೇ ಹುಟ್ಟಾಕಿದ್ದು ದಲಿತ ಸಂಘಟನೆಗಳ ಮಹಾ ಒಕ್ಕೂಟ. ಇವತ್ತವರೆಗೂ ಆ ದಲಿತ ಸಂಘಟನೆ ಮಹಾ ಒಕ್ಕೂಟಕ್ಕೆ ಜೀವ ಇದೆ. ಕೊತ್ತೂರು ಮಂಜುನಾಥ್ ಅವರನ್ನು ಜೈಲಿಗೆ ಕಳಿಸೋವರೆಗೂ ನಾವು ಹಿಂಗೆ ಒಗ್ಗಟ್ಟಾಗೇ ಇರ್ತೀವಿ, ಹೋರಾಟಗಳು ಮಾಡ್ತಾನೇ ಇರ್ತೀವಿ. ನಮ್ಮ ಮೇಲೆ 100 ಜನ ಟ್ರೋಲ್ ಮಾಡಲಿ, 100 ಜನ ನಮ್ಮ ವಿರುದ್ಧ ಮಾತಾಡಲಿ, ನಾವು ನ್ಯಾಯಾಂಗದ ಪರವಾಗಿ, ನ್ಯಾಯಾಲಯದ ಆದೇಶದ ಪರವಾಗಿ, ಕಾನೂನು ಪರವಾಗಿ ನಮ್ಮ ಹೋರಾಟ ನಡೀತಾ ಇದೆ. ಈಗ ಯಾವುದೋ ಒಬ್ಬ ಕ್ರಿಮಿನಲ್, ಒಂದು ಸರ್ಕಾರಿ ನೌಕರರು, ಒಬ್ಬ DC, ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಒಬ್ಬ SP ಇರೋ ವೇದಿಕೆಯನ್ನು ಹತ್ತಿದ್ರೆ ಆ ವೇದಿಕೆಯನ್ನು ಏನಂತ ಕರೀತಾರೆ? ಆರೋಪಿ ಇದ್ದರೆ ಕೂತ್ಕೊಳ್ಳಿ, ಯಾಕಂದರೆ ನ್ಯಾಯಾಲಯದಲ್ಲಿದೆ, ನೀವು ಇನ್ನೂ ಸಾಬೀತಾಗಿಲ್ಲ ಅನ್ಬೋದು. ನಿಮ್ಮ ಮೇಲೆ ಸಾಬೀತಾಗಿದೆ ರೀ, ನೀವು ಯಾಕೆ ವೇದಿಕೆ ಹಂಚ್ಕೊಳ್ಳೋಕೆ ಜಿಲ್ಲಾಡಳಿತ ಬಿಡ್ತೀರ? ಅವ್ರನ್ನ ಕೊಡಿ, ಬನ್ನಿ, ಮಾಧ್ಯಮದ ಮುಂದೆ ಬನ್ನಿ, ನನ್ನ ಮೇಲೆ ಸ್ಟೇ ಇದೆ, ಸುಮ್ಮನೆ ಆರೋಪ ಮಾಡ್ತದೆ ಅಂತ ಬನ್ನಿ. ನೀವು ಆದೇಶ ಮಾಡಿದೆ, ಅದನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲಲ್ಲ ಇವರು. ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಅಧಿಕಾರಿಗಳನ್ನು, ಇವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳನ್ನ ಕಟ್ಟಾಕ್ತಾ ಇದ್ದಾರೆ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದಲ್ಲಿ ಡಾಕ್ಯುಮೆಂಟ್ಸೇ ಇಲ್ಲಂತೆ, ತನಿಖೆ ಮಾಡಿರೋವು. ಇವೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇಲ್ಲ, ಅದು ಸುಮ್ಮನೆ ಹೌದು ಸರ್. ಇದು ಅದೇ ಸರ್ಕಾರ ಪದೇ ಪದೇ ನಾವು ಸರ್ಕಾರದ ವಿರುದ್ಧನೇ ಹೋರಾಟ ಮಾಡ್ತಾ ಇರೋದು. ಸರ್ಕಾರದ ಒಳಗೆ ಬರ್ತಕ್ಕಂಥ ಸರ್ಕಾರಿ ನೌಕರರು ಮತ್ತು ಜಿಲ್ಲಾಡಳಿತದ ವಿರುದ್ಧನೇ ನಮ್ಮ ಹೋರಾಟ. ಅದು ಯಾರ ವಿರುದ್ಧ ಅಂತಂದರೆ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ. ನಾವು ಯಾವತ್ತೂ ಹಿಂದೆ ಹೋಗಲ್ಲ, ಇಂಜರಿ ಅಲ್ಲ, ಯಾರು ಗೊಡ್ಡು ಬೆದರಿಕೆಗೂ ಬೆದರಲ್ಲ. ಇವತ್ತು ನಾವಿಷ್ಟು ನಿಮ್ಮ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾವು ಬಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದೀರಿ ಧೈರ್ಯವಾಗಿ. ಆದರೆ ಕೊತ್ತೂರು ಮಂಜುನಾಥ್ ಯಾವತ್ತೂ ನಮ್ಮ ಪತ್ರಿಕೆ ಹೇಳಿಕೆಗೆ ಉತ್ತರ ಕೊಡಲಿಲ್ಲ. ನಮ್ಮವರನ್ನೇ ಎತ್ತುಕಟ್ಟಿ ನಮ್ಮ ಮೇಲೆ ಬಿಟ್ಟು ಪತ್ರಿಕೆ ಹೇಳಿಕೆ ಕೊಡಿಸ್ತಾರೆ. ಇದು ಅವರಿಗೆ ಶೋಭೆ ತರೋಂಥದ್ದು ಅಂತ ನನ್ನ ಪ್ರಶ್ನೆ. ಬಿಡ್ರಿ, ಏನೋ ಆಗುತ್ತೆ ಒಂಥರ. ಮೊನ್ನೆ ಯಾರೋ ಮಾಧ್ಯಮದವ್ರು ಕೇಳ್ತಾ ಇದ್ರು, ಅದಕ್ಕೆ ಕೇಳ್ತಾನೆ, ಬಿಡ್ರಿ ಏನೋ ಒಂದು ಆಗುತ್ತೆ ಅಂತಂದ್ರೆ ಏನಾಗುತ್ತೆ? ನೀವು ಇದೇನೇ ಶಾಸಕರು? ನೀವು ಶಾಸಕರು ಅಂದರೆ ಏನು? ಶಾಸನಸಭೆಯಲ್ಲಿ ತಮ್ಮ ಅರ್ಹತೆ ಏನು? ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡ್ತೀರಿ, ನಿಮ್ಮ ಬಗ್ಗೆ ನೀವು ಮಾತಾಡೋದು ನೋಡ್ರಿ, ನಿಮ್ಮನ್ನು ನೀವು ಬೆರಳು ತೋರಿಸ್ಕೋಬೇಕು. ಹಂಗಾಗಿ ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀವಿ. ಏನಂತಂದರೆ, ಒಬ್ಬ ಅಪರಾಧಿಯನ್ನು ತಾವು ರಾಷ್ಟ್ರೀಯ ನಾಯಕನ ಒಂದು ಜಯಂತ್ಯೋತ್ಸವದಲ್ಲಿ ಭಾಗವಹಿಸೋದು ಸರಿ ಇಲ್ಲ. ತಾವು ದಯವಿಟ್ಟು ಅದನ್ನು ಮನಗೊಳ್ಬೇಕು. ಅವರನ್ನು ಯಾವುದೇ ಕಾರಣಕ್ಕೂ ವೇದಿಕೆಗೂ ತಾವು ಹತ್ತಿಸ್ಬಾರ್ದು. ಅವರು ಒಬ್ಬ ಸಾಮಾನ್ಯರಾಗಿ ಬರಲಿ, ಜೊತೆಗೆ ಬರಲಿ, ಹೋಗಲಿ. ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇನೋ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡಲಿ. ಅವ್ರ ಜೊತೆಲಿದ್ದು ಹಂಗೆ ಹೋಗಲಿ. ವೇದಿಕೆ ಕಾರ್ಯಕ್ರಮ ತಾವು ಬರಬೇಡಿ. ತಮ್ಮಿಂದ ನಮ್ಮ ಸಮುದಾಯ ಎಲ್ಲೋ ಒಂದು ಕಡೆ ಒಂದು ಅವಮಾನಕ್ಕೀಡಾಗ್ತಾಯಿದೆ. ದಯವಿಟ್ಟು ಕೊತ್ತೂರು ಮಂಜುನಾಥ್ ಅವರು ತಾವು ಪ್ರಾಮಾಣಿಕರಾಗಿದ್ದರೆ, ತಾವು ಸಂವಿಧಾನ ಗೌರವ ಕೊಡೋರಾಗಿದ್ದರೆ, ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಪ್ಕೊಳ್ಳೋರಾದರೆ ದಯವಿಟ್ಟು ನೀವೇ ಬೇಷರತ್ತಾಗ್ಬಿಟ್ಟು. ಯಾಕೆ? ನಿಮ್ಗೆ ಅಧಿಕಾರಕ್ಕಾಗಿ ತಾನೇ ಅಂಬೇಡ್ಕರನ್ನು ಒಪ್ಕೊಳ್ತಾ ಇದ್ದೀರಿ, ಅಧಿಕಾರಕ್ಕಾಗಿ ತಾನೇ ನೀವು SCಗಳ ಒಂದು ಸರ್ಟಿಫಿಕೇಟನ್ನು ತಗೊಳ್ತಾ ಇದ್ದೀರಿ. ಅಧಿಕಾರ ಬೇಡ ಅಂದಿದ್ರೆ ನೀವು ತಗೊಳ್ತಾ ಇರಲಿಲ್ಲ. 5 ವರ್ಷದಲ್ಲಿ ತಾವು ಕೊತ್ತೂರು ಮಂಜುನಾಥ್ ಅವರೇ ಮುಳಬಾಗಿಲಿಗೆ ಎಷ್ಟು ಕೋಟಿಗಳನ್ನು ತಂದಿದ್ದೀರಿ, ಏನು ಡೆವಲಪ್ ಮಾಡಿದ್ರು ಮುಳಬಾಗಿಲನ್ನು ಜನ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಆ ಡೆವಲಪ್ಮೆಂಟದು ಬೇಡ. ನಮ್ಮ ವಾದ ಇಷ್ಟೇ ಇದೆ, ನೀವು ಮಾಡಿರೋದು ತಪ್ಪು. ನ್ಯಾಯಾಲಯ ಆದೇಶ ಮಾಡಿದೆ, ನೀವು ಅಪರಾಧಿಗಳು. ನೀವು ರಾಷ್ಟ್ರ ನಾಯಕರಿಗೆ ಪುಷ್ಪಾರ್ಚನೆ ಮಾಡೋದು ನಮ್ಮ ವಿರೋಧ ಇದೆ. ನೀವು ವೇದಿಕೆ ಹತ್ತಿದಾಗ ನಾವ್ಯಾರೂ ಸಹ ನಿಮಗೆ ಬೆಂಬಲವನ್ನು
ನೀಡದೆ ನಾವು ಹೊರಗೆ ಹೋಗ್ತಾ ಇದ್ದೀವಿ. ಅಂದರೆ ಬಹಿಷ್ಕಾರ. ಇರು ಒಂದು ನಿಮಿಷ